Hello friends, welcome to Good Things with Chay. ಸೊ ಇವತ್ತು ನಮ್ಮ ರೆಸಿಪಿ ಎಳ್ಳಿಕಾಯಿ ಉಪ್ಪಿನಕಾಯಿ ತುಂಬ ಹಳೆ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ. ಎಳ್ಳಿಕಾಯಿ ಉಪ್ಪಿನಕಾಯಿ ಬೇಕಾಗಿರೋ ಐಟಮ್ಸು ಇಲ್ಲಿ ನಾವು 3 ಎಳ್ಳಿಕಾಯಿ ತೊಗೊಂಡಿದ್ದೀವಿ, ಮೆಣಸಿನ್ಕಾಯಿ, 10 ಗಡ್ಡೆ ಬೆಳ್ಳುಳ್ಳಿ, ಮೆಂತೆ ಪೌಡರು, ಅರಿಶಿನ, ಖಾರ ಪುಡಿ, 1 ಗಡ್ಡೆ ಬೆಲ್ಲ ಮತ್ತು ಉಪ್ಪು. ಇಲ್ಲಿ ನಾವು ಎಳ್ಳಿಕಾಯಿನ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀವಿ. ಬೀಜ ಇದ್ರೂ ಪರವಾಗಿಲ್ಲ, ತೆಗಿಯೋಕ್ಕೆ ಹೋಗಬೇಡಿ. ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ತೆಗಿಬೋದು. ಸೊ ಈ ರೀತಿ ನೋಡಿ ಈ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ 5 ಇಡಿ ಉಪ್ಪು ಹಾಕ್ತಾ ಇದ್ದೀವಿ. ಕೈ ಅಳತೆನಲ್ಲೇ ಹಾಕ್ತಾ ಇರೋದು. ಸ್ಪೂನ್ ಲೆಕ್ಕಕ್ಕೆ ಬಂದರೆ ಒಂದು 5 ಟೇಬಲ್ ಸ್ಪೂನ್ಸ್ ಆಗುತ್ತೆ. ಆ್ಯಂಡ್ 2 ಟೇಬಲ್ ಸ್ಪೂನ್ ಅರಿಶಿನ ನಿಮಗೆ ನೋಡಿ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಕೆಲವೊಬ್ರಿಗೆ ಇಷ್ಟ ಆಗಲ್ಲ. 1 ಟೇಬಲ್ ಸ್ಪೂನ್ ಮೆಂತೆ ಪುಡಿ, ಮೆಂತೆನ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿರೋದು. 1 ಗಡ್ಡೆ ಬೆಲ್ಲ, ಮೆಣಸಿನ್ಕಾಯಿ. ಇಲ್ಲಿ ಮೆಣಸಿನ್ಕಾಯಿ ಬೇಕಾದರೆ ನೀವು ಈ ರೀತಿ ಆದರೂ ಹಾಕ್ಬೋದು, ಇಲ್ಲ ಮಧ್ಯಕ್ಕೆ ಸೀಳ್ಬಿಟ್ಟಾದರೂ ಹಾಕ್ಬೋದು. ನಮಗೆ ಈ ರೀತಿ ಇಷ್ಟ ಆಗುತ್ತೆ, ಸೊ ಹೀಗೆ ಹಾಕ್ಕೊತಾ ಇದ್ದೀವಿ. ಹಾಕಿರೋ ಪದಾರ್ಥನೆಲ್ಲ ನೀಟಾಗಿ ಕಲಿಸ್ಕೋಬೇಕು. ಇಲ್ಲಿ ನಮ್ಗೆ ಇನ್ನೊಂದು ಪದಾರ್ಥ ಬೇಕು, ಅದೇನೆಂದರೆ ಸಾಸಿವೆನ 1 ಸ್ಪೂನ್ ಹುರಿದ್ಬಿಟ್ಟು ಈ ರೀತಿ ಪೌಡರ್ ಮಾಡ್ಕೊಂಡಿರೋದು, ಕಲ್ಲಲ್ಲಿ ಕುಟ್ಕೊಂಡು. ಮಿಕ್ಸಿ ಬೇಕಾದರೂ ಯೂಸ್ ಮಾಡ್ಬೋದು, ನಾವು ಒಂದೇ 1 ಸ್ಪೂನ್ ಅಲ್ವಾ, ಹಂಗಾಗಿ ಪೌಡರ್ ಕಲ್ಲಲ್ಲೇ ಹಾಕಿ ಮಾಡ್ಕೊಂಡಿರೋದು. 10 ಗಡ್ಡೆ ಬೆಳ್ಳುಳ್ಳಿ ಏನು ಹೇಳಿದ್ವಿ ಅದನ್ನು ನೀರು ಹಾಕ್ತಾನೆ ಪೌಡರ್ ಮಾಡ್ಕೊಬೇಕು. 1 ಬಾಣಲಿಲಿ ಆಯಿಲ್, ಹಿಂಗೆ 1 ಟೇಬಲ್ ಸ್ಪೂನ್ ಹಾಕಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ, ಅದು ತಣ್ಣಗೆ ಹಾಕ್ಬಿಡಿ. ಆ್ಯಂಡ್ ನಾವೇನು ಎಳ್ಳಿಕಾಯಿ ಕಲಸಿಟ್ಕೊಂಡಿದ್ವಲ್ವ ಅದಕ್ಕೆ ಒಂದು 5 ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕ್ಕೊತಾ ಇದ್ದೀವಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಸಾಸಿವೆ ಪೌಡರು ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಬೆಳ್ಳುಳ್ಳಿ ನೀರು ಹಾಕದೇ ರುಬ್ಬಿರೋ ಬೆಳ್ಳುಳ್ಳಿ ಪೇಸ್ಟ್ ಇದು. ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಎಲ್ಲ ಪೀಸಸ್ಗೂ ಅಂಟ್ಕೋಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಬೇಕು. ಜಾಸ್ತಿ ಪದೇ ಕೈ ಹಾಕೋಕ್ಕೆ ಹೋಗ್ಬಿಡಿ, ಒಂದು ಸರ್ತಿ ಕಲಿಸ್ಬಿಟ್ಟು ಬಿಟ್ಬಿಡಿ. ನಮಗಿಲ್ಲಿ ಯಾಕೋ ಖಾರ ಕಮ್ಮಿ ಅನಿಸ್ತು, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀವಿ. ಮತ್ತು ಆಯಿಲ್, ಹಿಂಗು ತಣ್ಣಗಾದ ಮೇಲೆ ಮಿಕ್ಸ್ ಮಾಡ್ಕೊಂಡಿರೋದು. ಸೌಟು ಅಥವಾ ಕೈ ಗ್ಲೌಸ್ ಇದ್ದರೆ ತುಂಬ ಒಳ್ಳೆಯದು. ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಪದೇ ಕೈ ಹಾಕೋಕ್ಕೆ ಹೋಗಬೇಡಿ, ತುಂಬ ಬೇಗ ಕೆಟ್ಟೋಗ್ಬಿಡುತ್ತೆ, ಉಪ್ಪಿನಕಾಯಿ ಚೆನ್ನಾಗಿರಲ್ಲ. ಸೊ ಈ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಮೆನ್ಷನ್ ಮಾಡಿ ಹೇಗಿತ್ತು ಅಂತ ಹೇಳಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.